ನಟ ಶ್ರೀಧರ್ ಮೊನ್ನೆ ತಾನೇ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ರು ಅನ್ನೋದ್ರ ಬಗ್ಗೆ ನಿಮ್ಮ ಮೇಘ ಸುದ್ದಿಗೆ ವರದಿಯನ್ನ ಮಾಡಿತ್ತು. ಆದರೆ ಇವತ್ತು ನಿಜವಾಗ್ಲೂ ಕೂಡ ಬೇಸರದ ಸಂಗತಿ. ನಿನ್ನೆ ರಾತ್ರಿ ತೀರಾ ಆರೋಗ್ಯ ಸಮಸ್ಯೆ ಆಗಿದೆ. ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು, ಎಷ್ಟೇ ಹೋರಾಡಿದ್ರೂ ಕೂಡ ಶ್ರೀಧರ್ ಅವರ ಉಳಿವು ಸಾಧ್ಯ ಆಗಲಿಲ್ಲ. ನಿನ್ನೆ ರಾತ್ರಿ 10 ಗಂಟೆ ಸುಮಾರಿಗೆ ಕೊನೆ ಉಸಿರು ಎಳೆದಿದ್ದಾರೆ ನಟ ಶ್ರೀಧರ್ ಅವರು. ನಿಜವಾಗ್ಲೂ ಇದೊಂದು ಬೇಸರದ ಸಂಗತಿ. ಬಾಳಿ ಬದುಕಬೇಕಾಗಿದ್ದಂಥ ನಟನೊಬ್ಬ ತನ್ನ ಚಿಕ್ಕ ವಯಸ್ಸಿನಲ್ಲೇ ಈ ರೀತಿಯಾಗಿ ಹಾಸಿಗೆ ಹಿಡಿದು ನರಳಿ ನರಕ ಯಾತನೆ ಅನುಭವಿಸಿ ಸಾವನ್ನಪ್ತಾರೆ ಅಂತಂದರೆ ನಿಜವಾಗ್ಲೂ ಕೂಡ ಆಶ್ಚರ್ಯ ಆಗತ್ತೆ. ಇದಕ್ಕೆ ಏನಂತ ಹೇಳಬೇಕು ಅಂತ ಅನಿಸದೆ ಕೆಲವರು ಭಾವುಕರಾಗಿದ್ದಾರೆ. ಆದರೆ ನಟ ಶ್ರೀಧರ್ ಅವರು ಸಾಯುವ ಮುನ್ನ ಅನುಭವಿಸಿದ ನೋವು, ಮಾತನಾಡಿದ ಕೆಲವು ಮಾತುಗಳು ಅವರ ಆಪ್ತರಿಗೆ ಖಂಡಿತವಾಗಿಯೂ ಈ ಜನ್ಮದಲ್ಲಿ ಮರೆಯುವುದಕ್ಕೆ ಸಾಧ್ಯವೇ ಆಗಲ್ಲ. ಕೊನೆಯದಾಗಿ ನಟ ಶ್ರೀಧರ್ ಅವರು ಕಣ್ಣೀರು ಹಾಕಿ ಅವರ ಆಪ್ತರ ಬಳಿ ಹೇಳಿದ್ದೇನೋ, ಸಾಯುವ ಮೊದಲು ಅನುಭವಿಸಿದ ನರಕ ಯಾತನೆ ಏನು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೇಘ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹೌದು, ಕೆಲವು ತಿಂಗಳ ಹಿಂದೆ ಎಲ್ಲ ಸೀರಿಯಲ್ನಲ್ಲಿ ಮಿಂಚ್ತಾ ಇದ್ದಂಥ ನಟ ಪ್ರೋಮೋ ರಿಲೀಸ್ ಆದಾಗ ಆ ಪ್ರೋಮೋವನ್ನು ತನ್ನದೇ ಪೇಜ್ನಲ್ಲಿ ಶೇರ್ ಮಾಡಿದಂಥ ನಟ, ಹೊಸ ಸೀರಿಯಲ್ಗಳಲ್ಲೂ ಕೂಡ ಚಿಕ್ಕಪ್ಪ, ಮಾವ ಹೀಗೆ ಕೆಲವು ಜವಾಬ್ದಾರಿಯುತ ಪಾತ್ರವನ್ನು ಮಾಡ್ತಾ ಇದ್ದಂಥ ನಟ, ತನ್ನ ಹಾಗೇನೆ ಕಲಾವಿದನಾಗಬೇಕು, ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಅಂತ ಆಸೆ ಪಟ್ಟಂಥ ಅದೆಷ್ಟೋ ಕಲಾವಿದರಿಗೆ ಪಾಠ ಹೇಳ್ಕೊಡ್ತಾ ಇದ್ದಂಥ ನಟ. ಆದರೆ ಕೆಲವು ದಿನಗಳ ಹಿಂದೆ ಹಾಸಿಗೆ ಹಿಡಿದಿದ್ದಾರೆ, ಬಳಲಿ ಬೆಂಡಾಗಿದ್ದಾರೆ, ವಿಪರೀತವಾಗಿ ನೋವನ್ನು ಅನುಭವಿಸ್ತಾ ಇದ್ದಾರೆ. ಯಾರಿಗೂ ತಿಳಿಯದಂತೆಯೇ ಅವರ ಜೀವನವೇ ಅಲ್ಲೂಲ ಕಲ್ಲೂಲ ಆಗಿದೆ ಅನ್ನುವಂಥ ಒಂದು ವಿಡಿಯೋ, ಒಂದು ಫೋಟೋ ಅವರ ಅಭಿಮಾನಿಗಳಿಗೆ ಆಘಾತಕ್ಕೆ ಈಡು ಮಾಡಿತ್ತು. ಆದರೆ ಬಂದಂಥ ಕಾಯಿಲೆ ಏನು ಅನ್ನೋದು ಕೊನೆಯವರೆಗೂ ಕೂಡ ಯಾರು ಹೇಳಲೇ ಇಲ್ಲ. ಆದರೆ ಕೆಲವರು ಮಾತ್ರ ಈ ಕಾಯಿಲೆಯನ್ನು ಏನೇನು ಹೆಸರಿಟ್ಟು ಕರೆದ್ರು. ನಿಮೋನಿಯಾ ಅಂತ ಹೇಳಿದ್ರು, 2 ಕಿಡ್ನಿ ಹೋಗಿದೆ ಅಂತ ಹೇಳಿದ್ರು, ಇನ್ನು ಬೇರೆ ಬೇರೆ ರೀತಿಯಾಗಿ ಹೇಳಿದ್ರು. ಇನ್ನು ಕೆಲವರು ಶ್ರೀಧರ್ ಅವರಿಗೆ ಏಡ್ಸ್ ಇರಬಹುದು ಅನ್ನೋದನ್ನು ಕೂಡ ಹೇಳಿದ್ರು. ಆದರೆ ನಟ ಶ್ರೀಧರ್ ಅವರ ಬದುಕಲ್ಲಿ ಏನಾಗಿತ್ತು ಅನ್ನೋದು ಅವರ ಆಪ್ತ ವಲಯಕ್ಕೆ ಮಾತ್ರ ಗೊತ್ತಿತ್ತು. ಆದರೆ ಯಾರೂ ಕೂಡ ಈ ವಿಚಾರವನ್ನು ಹೇಳಲೇ ಇಲ್ಲ. ಕೊನೆಯದಾಗಿಯೂ ಗೌಪ್ಯವಾಗಿ ಉಳಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತು. ಅದಕ್ಕೆ ಕಾರಣ ಏನು ಅಂತಂದರೆ, ನಟ ಶ್ರೀಧರ್ ಅವರು ಇದ್ದಾಗ ಸಂಪಾದಿಸಿದ ಜನರು ಮತ್ತು ಹೆಸರು. ತಾವಾಯಿತು, ತಮ್ಮ ಪಾಡಾಯಿತು, ತಮ್ಮ ಕೆಲಸ ಆಯಿತು ಅಂತ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ನಟ ಶ್ರೀಧರ್ ಅವರು. ಆದರೆ ಅವರಲ್ಲಿ ಒಂದು ಸಮಸ್ಯೆ ಇತ್ತು, ನೋವಿತ್ತು ಅನ್ನೋದನ್ನು ಇತ್ತೀಚೆಗೆ ಮಾತ್ರ ಕೆಲವು ಕಲಾವಿದರು ಹೇಳ್ಕೊಂಡಿದ್ರು. ನಟ ಶ್ರೀಧರ್ ಅವರು ಅತಿ ಚಿಕ್ಕ ವಯಸ್ಸಿಗೆ ತಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಅಂತ ಹೇಳಿ ತಮ್ಮ ಒಡ ಹುಟ್ಟಿದವರು, ಹೆತ್ತ ತಾಯಿಯನ್ನು ಕೂಡ ಬಿಟ್ಟು ಇಡೀ ಊರಿಗೆ ಗುಡ್ ಬೈ ಹೇಳಿ ಬೆಂಗಳೂರಿಗೆ ಬಂದಿದ್ರು. ತಾಯಿಯನ್ನು, ತನ್ನ ಒಡ ಹುಟ್ಟಿದವರನ್ನು ನೋಡದೆ ಅದೆಷ್ಟೋ ವರ್ಷಗಳು ಕಳೆದು ಹೋಗಿದ್ವು. ಬೆಂಗಳೂರಿಗೆ ಬಂದ ನಂತರ ತನ್ನ ಜೀವನವನ್ನು ತಾನೇ ಕಟ್ಕೊಂಡಿದ್ರು. ಊರಿಗೂ ಹೋಗದೆ, ತಂದೆ ತಾಯಿಯನ್ನು ನೋಡದೆ, ಅಣ್ಣ ತಮ್ಮಂದ್ರ ಸಹವಾಸವೂ ಬೇಡದೆ, ಕುಟುಂಬವೇ ಬೇಡ ಅಂತ ಬಿಟ್ಟಾಕಿ ಬಂದಿದ್ರು. ಅದಾದಮೇಲೆ ಅವರಿಗೆ ಇಲ್ಲಿ ಒಬ್ಬರ ಮೇಲೆ ಪ್ರೀತಿ ಆಗತ್ತೆ. ಆಕೆಯನ್ನು ಪ್ರೀತಿಸಿಯೇ ಮದುವೆ ಆಗ್ತಾರೆ. ಕೆಲವು ವರ್ಷಗಳ ಕಾಲ ಸಂಸಾರವನ್ನು ಕೂಡ ಮಾಡ್ತಾರೆ. ಅವರಿಗೆ ಮುದ್ದಾದ ಮಗ ಕೂಡ ಇದ್ದಾನೆ. ಆದರೆ ಶ್ರೀಧರ್ ಅವರು ಮಾಡಿದ ತಪ್ಪೇನು ಅನ್ನೋದು ನಿಜವಾಗ್ಲೂ ಯಾರಿಗೂ ಗೊತ್ತಿಲ್ಲ. ಆದರೆ ಅವರ ಹೆಂಡತಿ ತನ್ನ ಸಹವಾಸವೇ ಬೇಡ ಅಂತ ಕೇಳದೆ ಹೋಗ್ಬಿಟ್ರು. ಅವ್ರ ಹೆಂಡತಿ ಯಾರು, ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಮಗ ಹೇಗಿದ್ದಾನೆ, ಒಂದು ಚೂರು ಸುಳಿವು ಸಿಗಲಿಲ್ಲ. ಆಕೆ ಕೂಡ ಎಲ್ಲಿಯೂ ನಾನು ಇವ್ರ ಹೆಂಡತಿ ಅಂತ ಹೇಳ್ಕೊಳ್ಲಿಲ್ಲ. ಎಷ್ಟು ಹುಷಾರಿಲ್ಲದೆ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ರು ಕೂಡ ಒಂದೇ ಒಂದು ದಿನಕ್ಕೂ ತನ್ನ ಗಂಡನನ್ನು ನೋಡೋದಕ್ಕೆ ಬರಲಿಲ್ಲ. ಅಪ್ಪನನ್ನು ತೋರಿಸ್ಬೇಕು ಅಂತನಾದರೂ ಮಗನ ಕರ್ಕೊಂಡು ಬರಲಿಲ್ಲ. ಯಾರಾದರೂ ಹೀಗಿರೋದಕ್ಕೆ ಸಾಧ್ಯನಾ? ಅದು ಎಷ್ಟೇ ಕಟುವಾಗಿದ್ರೂ ಕೂಡ ಗಂಡನನ್ನು ಅಥವಾ ತಂದೆಯನ್ನು ನೋಡೋದಕ್ಕೆ ಅಂತ ಹೆಂಡತಿ ಮತ್ತು ಮಗು ಬರಲೇಬೇಕಾಗಿತ್ತಲ್ವ? ಯಾಕೆ ಬರಲಿಲ್ಲ ಅನ್ನೋದು ಇವತ್ತಿಗೂ ಈ ಕ್ಷಣಕ್ಕೂ ಯಾರಿಗೂ ಗೊತ್ತೇ ಆಗಲಿಲ್ಲ. ಇದೆಲ್ಲದರ ನಡುವೆ ಇತ್ತೀಚೆಗೆ ಅವರೊಂದು ವಿಡಿಯೋವನ್ನು ಮಾಡ್ತಾರೆ. ನಾನು ತುಂಬ ಅನುಭವಿಸ್ಬಿಟ್ಟಿದ್ದೀನಿ, ನಾನು ಇಷ್ಟಪಟ್ಟು ಮದುವೆ ಆಗಿದೆ, ಅವಳನ್ನು ಓದಿಸಿದೆ, ಕೆಲಸಕ್ಕೆ ಸೇರಿಸಿದೆ, ಆದರೆ ಅವಳು ಮಾತ್ರ ಸ್ಟವ್ ಸಮೇತ ಎತ್ಕೊಂಡು ಹೋದ್ಲು, ನಂಗೆ ಕೇಳದೆ ಹೋದ್ಲು, ನನ್ನ ದುಡ್ಡು ಸಮೇತ ತೆಗೆದುಕೊಂಡು ಹೋದ್ಲು, ನನ್ನ ಮಗನೂ ನನ್ನ
ನೋಡೋಕ್ಕೆ ಬರಲಿಲ್ಲ. ನನಗೆ ಕೊನೆಯದಾಗಿ ಆಸರೆ ಆಗಿದ್ದು ನನ್ನ ತಾಯಿ. ಇವತ್ತು ನಾನು ಹಾಸ್ಪಿಟಲ್ನಲ್ಲಿ ಹಾಸಿಗೆ ಮೇಲಿದ್ದೀನಿ. ಇವತ್ತು ನನ್ನಮ್ಮ ನನಗೆ ಬೈತಾ ಇದ್ದಾರೆ. ಇಷ್ಟು ದಿನ ಅಂತೂ ನೀನು ನನ್ನ ಮಾತು ಕೇಳಲಿಲ್ಲ. ಈಗ ನಾವೇನು ಹೇಳ್ತೀವಿ ಆ ಮಾತನ್ನು ನೀನು ಕೇಳಬೇಕು. ಇನ್ಯಾವತ್ತೂ ನಿನ್ನ ಮಾತನ್ನು ನಾವು ಕೇಳಲ್ಲ ಅಂತ. ಇವತ್ತು ಅವ್ರು ಏನು ಹೇಳ್ತಿದ್ರೋ ಅದನ್ನು ಕೇಳೋ ಪರಿಸ್ಥಿತಿಯಲ್ಲಿ ನಾನು ಇದ್ದೀನಿ ಅಂತ ಹೇಳ್ತಾರೆ. ಅದಾದಮೇಲೆ ಎಲ್ಲರೂ ಅವ್ರಿಗೊಂದಷ್ಟು ಬುದ್ಧಿ ಹೇಳ್ತಾರೆ. ಕೊನೆಯವರೆಗೂ ನಾವು ಯಾವತ್ತಿದ್ರೂ ಫ್ಯಾಮಿಲಿ ಜೊತೆಗೆ ಇರಬೇಕು. ಫ್ಯಾಮಿಲಿ ಮಾತ್ರ ನಮಗೆ ಬರುತ್ತೆ. ನೀವು ಆ ವಯಸ್ಸಿನಲ್ಲಿ ನಿಮ್ಮ ತಾಯಿಗೆ ಮೋಸ ಮಾಡಿ ಬಂದ್ರಿ, ನಿಮಗೆ ನಿಮ್ಮ ಹೆಂಡತಿ ಮೋಸ ಮಾಡಿ ಹೋದರು. ಕೊನೆ ಕಾಲದಲ್ಲಿ ನಿಮ್ಮ ಮಗ ಕೂಡ ನಿಮ್ಮನ್ನು ನೋಡೋಕ್ಕೆ ಬರ್ತಾ ಇಲ್ಲ ಅಂತ. ಆದರೆ ಇದೀಗ ನಿನ್ನೆ ರಾತ್ರಿ ಕೊನೆ ಉಸಿರು ಎಳೆದಿದ್ದಾರೆ ಅನ್ನುವಂಥ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ನಿಜವಾಗ್ಲೂ ಇದು ಬೇಸರದ ಸಂಗತಿ. ಈಗ ಅವರಿಗೆ ಮಣ್ಣು ಮಾಡೋದಕ್ಕೆ ಅಥವಾ ಅವರ ಅಂತಿಮ ವಿಧಾನವನ್ನು ನೆರವೇರಿಸೋದಕ್ಕೆ ಅವ್ರ ಹೆಂಡತಿ, ಅವ್ರ ಮಗು ಇದಕ್ಕಾದರೂ ಬರ್ತಾರಾ? ಇದಕ್ಕೂ ಬರ್ತಾ ಇದ್ದರೆ ಆ ಪುಣ್ಯಾತ್ಮ ಹೇಗೆ ತಾನೇ ಈ ಜೀವನದಲ್ಲಿ ಸಾಧಿಸಿದ್ದು ಏನು ತಾನೇ ಉಳ್ಕೊಳ್ಳುತ್ತೆ? ಇಷ್ಟು ವರ್ಷ ಸಂಸಾರ ಮಾಡಿದ್ದಕ್ಕೆ, ಜನ್ಮ ಕೊಟ್ಟಿದ್ದಕ್ಕೆ ಆ ಹೆಂಡತಿ ಮತ್ತು ಮಗು ಇವ್ರಿಗೆ ಏನು ತಾನೇ ಕೊಡ್ತಾರೆ ಅನ್ನೋದು. ಈಗ ಇವರ ಶರೀರವನ್ನು, ಪಾರ್ಥಿವ ಶರೀರವನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ, ಅಂತ್ಯ ಸಂಸ್ಕಾರ ಎಲ್ಲಿ ಮಾಡ್ತಾರೆ, ಯಾವುದ್ರ ಬಗ್ಗೆನೂ ಗೊತ್ತಿಲ್ಲ. ಆದರೆ ಕೊನೆಯದಾಗಿ ದಯವಿಟ್ಟು ನನ್ನನ್ನು ಉಳಿಸ್ಕೊಳ್ಳಿ. ನಾನು ಇನ್ನೂ ಬದುಕಬೇಕು, ನನಗಿನ್ನೂ ಸಾಧನೆ ಮಾಡಬೇಕು ಅನ್ನೋ ಆಸೆ ಇದೆ, ನಾನು ಇನ್ನೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರಬೇಕು, ಪ್ಲೀಸ್ ನನ್ನ ಉಳಿಸ್ಕೊಳ್ಳಿ ಅಂತ ಅವ್ರು ಬೇಡ್ಕೊಂಡಿದ್ದ ರೀತಿ, ಕೈ ಮುಗಿದು ಕಣ್ಣೀರು ಹಾಕಿದ್ದ ರೀತಿ ಎಂಥವ್ರಿಗಾದ್ರೂ ನೋವು ತರಿಸುತ್ತೆ. ಕೊನೆ ಕಾಲದಲ್ಲೂ ತಾನು ಬದುಕಬೇಕು, ತಾನು ಉಳಿಬೇಕು ಅನ್ನುವಂಥ ಮಹದಾಸೆ ಅವರಿಗಿತ್ತು. ಆದರೆ ಅದು ಆಗಲೇ ಇಲ್ಲ. ಈ ಬಗ್ಗೆ ನಿಮಗೇನು ಅನಿಸುತ್ತೆ? ಶ್ರೀಧರ್ ಅವರು ನಿಜವಾಗ್ಲೂ ಏನು ಸಮಸ್ಯೆಯನ್ನು ಎದುರಿಸಿದ್ರು? ನಿಜವಾಗ್ಲೂ ಅವರ ಹೆಂಡತಿ ಮಗ ಮಾಡ್ತಾ ಇರೋದು ಸರಿನಾ? ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಬಹುದು.